ನಮಸ್ಕಾರ ಸ್ನೇಹಿತರೆ. ದೇಶದ ಜಾಬ್ ಮಾರ್ಕೆಟ್ನಲ್ಲಿ ದೊಡ್ಡ ಭೂಕಂಪ ಆಗಿದೆ. ಜಾಬ್ನಿಂದ ತೆಗೆದು ಹಾಕ್ತಿದ್ದಾರೆ. IT ಸೆಕ್ಟರ್ನಿಂದ ಹಿಡಿದು ಎಜುಕೇಷನ್ ಸೆಕ್ಟರ್ವರೆಗೆ ಎಲ್ಲ ಕಡೆ, ITಗೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ, ಎಲ್ಲ ಕಡೆ ತೆಗೆದು ಹಾಕ್ತಿದ್ದಾರೆ. ಯಾವ ಮಟ್ಟಿಗಂದರೆ ಒಂದೇ ವರ್ಷದಲ್ಲಿ ಲಕ್ಷಾಂತರ ಕೆಲಸಗಾರರನ್ನು ವಜಾ ಮಾಡಲಾಗಿದೆ. ಇಡೀ ಜಗತ್ತಲ್ಲೇ 2ನೇ ಪ್ಲೇಸ್ನಲ್ಲಿ ಭಾರತ ಇದೆ ಲೇ ಆಫಲ್ಲಿ. ಅಮೆರಿಕ ಬಿಟ್ಟರೆ ಭಾರತನೇ. ಹಾಗಿದ್ರೆ ಏನಾಗ್ತಾ ಇದೆ ಜಾಬ್ ಸೆಕ್ಟರ್ನಲ್ಲಿ? ಎಲ್ಲರ ಕೆಲಸ ಈ ಥರ ಕಿತ್ಕೊಂಡು ಹೋಗ್ತಿರೋದು ಯಾಕೆ? ನಮ್ಮಲ್ಲಿ ಸೆಕೆಂಡ್ ಅಂತ ಹೇಳಿದಾಗ ಅಮೆರಿಕದಲ್ಲಿ ಇನ್ಯಾವ ಥರದ ರಾಕ್ಷಸಿ ಕೃತ್ಯವನ್ನು AI ತೋರಿಸ್ತಾ ಇದೆ ಜಾಬ್ ಮೇಲೆ. ಫ್ಯೂಚರ್ನಲ್ಲಿ ಯಾವ ಸೆಕ್ಟರ್ಗಳು ಇನ್ನೂ ಅಪಾಯದಲ್ಲಿವೆ ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಒಂದೇ ವರ್ಷ ಲಕ್ಷ ಉದ್ಯೋಗ ಗಾನ್. ಅತಿ ಹೆಚ್ಚು ಹೊಡೆತ ITಗೆ. ಸ್ನೇಹಿತರೆ, AI ಬರುತ್ತೆ, ಜಾಬ್ಸಿಗೆ ಬಾಯ್ ಹಾಕುತ್ತೆ, ಅದೆಲ್ಲ ಚರ್ಚೆ ಆಯಿತು. ಈಗ ಡೇಟಾನೇ ಬಂದಿದೆ. ಡೇಟಾ ನೋಡೋಣ. ಈಗ ಲಾಸ್ಟ್ ಇಯರ್ 2025 ಇಡೀ ವರ್ಷ 783 ಲೇ ಆಫ್ಸ್ ಆಗಿದೆ. ಜಗತ್ತಿನ ಪ್ರಮುಖ ಕಂಪನಿಗಳು 2,45,000 ಉದ್ಯೋಗಿಗಳನ್ನು ವಜಾ ಮಾಡಿದರು. ಆದರೆ ಈ ವರ್ಷ 2026 ಮೊದಲ 6 ತಿಂಗಳಲ್ಲೇ 423 ಸಲ ಲೇ ಆಫ್ಸ್ ಆಗಿದೆ. 1,58,000ಕ್ಕೂ ಅಧಿಕ ಟೆಕ್ ಉದ್ಯೋಗಿಗಳು ಜಾಬ್ಸ್ ಕಳ್ಕೊಂಡಿದ್ದಾರೆ. ಅದರಲ್ಲೂ ಇಷ್ಟಪಟ್ಟು ಕಷ್ಟಪಟ್ಟು ದೊಡ್ಡ ಕಂಪನಿ ಅಂತ ಸೇರ್ಕೊಳ್ಳೋ ಕಂಪನಿಗಳಲ್ಲೇ ಮಾಸ್ ಲೇ ಆಫ್ಸ್. ಉದಾಹರಣೆಗೆ ಒರಾಕಲ್ ನೋಡಿ. ಕಳೆದ 1 ವರ್ಷದಲ್ಲಿ 21,000 ಉದ್ಯೋಗಿಗಳನ್ನು ಒರಾಕಲ್ ಫೈರ್ ಮಾಡಿ ಆಗಿದೆ. ಇದು ಒರಾಕಲ್ನ ವರ್ಕ್ ಫೋರ್ಸ್ನಲ್ಲಿ 13% ಕಟ್. ಈಗ ಮತ್ತೆ ಸೆಕೆಂಡ್ ರೌಂಡ್ ಲೇ ಆಫ್ ಆಪರೇಷನನ್ನು ಒರಾಕಲ್ ಶುರು ಮಾಡಿದೆ. 500 ಉದ್ಯೋಗಿಗಳಿಗೆ ಲೇ ಆಫ್ ಮೇಲ್ನ ಕಳಿಸಿದೆ. ಅತ್ತ ಮೈಕ್ರೋಸಾಫ್ಟ್ 2025ರಲ್ಲಿ ಸುಮಾರು 15,000 ಉದ್ಯೋಗಿಗಳನ್ನು ಕೆಲಸದಿಂದ ಕಿತ್ತು ಹಾಕಿದ್ರು. ಈಗ ಮತ್ತೆ ತಮ್ಮ ವರ್ಕ್ ಫೋರ್ಸ್ನ 2.5% ಕಟ್ ಮಾಡೋಕೆ ಮೈಕ್ರೋಸಾಫ್ಟ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಜಾಗತಿಕವಾಗಿ ಮೈಕ್ರೋಸಾಫ್ಟ್ನಲ್ಲಿ 2,20,000 ಉದ್ಯೋಗಿಗಳಿದ್ದಾರೆ. 2.5% ಅಂತ ಹೇಳಿದ್ರೆ ಇನ್ನೊಂದು 5,500 ಜನಕ್ಕೆ ಇವರು ಪಿಂಕ್ ಸ್ಲಿಪ್ ಕೊಡೋಕೆ ತಯಾರು ಮಾಡ್ಕೊಳ್ತಿದ್ದಾರೆ. ಅತ್ತ ಇಂಟೆಲ್ ಕಳೆದ 1 ವರ್ಷದಲ್ಲಿ ಸುಮಾರು 24,000 ಉದ್ಯೋಗಿಗಳನ್ನು ಮನೆಗೆ ಕಳಿಸಿದೆ. ಇನ್ನು ಗೂಗಲ್ ಕೂಡ ತನ್ನ ಹಾರ್ಡ್ವೇರ್ ಮತ್ತು ಆಡ್ಸ್ ವಿಭಾಗಗಳನ್ನು ಕಟ್ ಡೌನ್ ಮಾಡ್ತಾ ಇದೆ. ಫೇಸ್ಬುಕ್ನ ಮಾತೃ ಸಂಸ್ಥೆ ಮೆಟಾ ತನ್ನ ಒಟ್ಟು ಕೆಲಸಗಾರರಲ್ಲಿ 10% 8,000 ಉದ್ಯೋಗಿಗಳು ಲೇ ಆಫ್ ಇಮೇಲ್ ಕಳಿಸಿದೆ. ಸೊ ಜಗತ್ತಿನ ಟಾಪ್ 200 ಕಂಪನಿಗಳು ತಮ್ಮ ಕೆಲಸಗಾರರನ್ನ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡ್ತವೆ. ಕಂಪ್ಲೀಟ್ ಡೇಟಾ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಯಾವೆಲ್ಲ ಕಂಪನಿಗಳಲ್ಲಿ ಎಷ್ಟೆಷ್ಟು ಅಂತ ಹೇಳಿ. ಇದರಲ್ಲಿ ಭಾರತದ ಕಂಪನಿಗಳು ಕೂಡ ಇದ್ದಾವೆ. ಅದರಲ್ಲೂ ನಮ್ಮ ಶಿಕ್ಷಣ ವಲಯ ಅಂದರೆ ಈ ಎಡುಟೆಕ್ ಕಂಪನಿಗಳು, ಅಲ್ಲಿ ಹೆಚ್ಚು ಲೇ ಆಫ್ ಆಗಿದೆ. ಭಾರತದ ಟೋಟಲ್ ಟೆಕ್ ಲೇ ಆಫಲ್ಲಿ 21.67%ನಷ್ಟು ಕೆಲಸ ಹೋಗಿರೋದು ಎಜುಕೇಷನ್ ರಿಲೇಟೆಡ್ ಕಂಪನಿಗಳಿಂದ. ಇನ್ನು ಫಿನಾನ್ಸ್ ಸೆಕ್ಟರ್ನಲ್ಲಿ 14.73% ಜಾಬ್ಸ್ ಹೋಗಿದೆ. ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ 11.03% ಜಾಬ್ಸ್ ಹೋಗಿದೆ. ರಿಟೇಲ್ ಸೆಕ್ಟರ್ನಲ್ಲಿ 10.5% ಜಾಬ್ಸ್ ಲೇ ಆಫ್ ಆಗಿದೆ. ಎಲ್ಲ ಬಿಡಿ, ಎಮರ್ಜಿಂಗ್ ಸೆಕ್ಟರ್ ಅಂತ ಕರೆಸ್ಕೊಳ್ಳೋ ಫುಡ್ ಡೆಲಿವರಿ ಸೆಕ್ಟರ್ನಲ್ಲೂ 12%ಕ್ಕೂ ಅಧಿಕ ಲೇ ಆಫ್ ಆಗಿದೆ. ಇಂಡಿವಿಜುವಲ್ ಕಂಪ್ನಿಗಳನ್ನು ನೋಡಿದ್ರೆ ಮುಖ್ಯವಾಗಿ ಲಿಂಕ್ಡ್ ಇನ್, ಕಾಯಿನ್ ಬೇಸ್, ಫ್ರೆಶ್ ವರ್ಕ್ಸ್, ಝೂಮ್ ಇನ್ಫೋ, ಟಿಕೆಟ್ ಮಾಸ್ಟರ್, bill.com, DeepL, Upwork, Adda 24/7, ಆರ್ಟಿಕ್ ವೋಲ್ಫ್, ಪಾಕೆಟ್ FM, ಟ್ರೂ ಕಾಲರ್, ಹೀಗೆ ಸಾಕಷ್ಟು ಸ್ಟಾರ್ಟಪ್ಗಳು ತಮ್ಮ ಉದ್ಯೋಗಿಗಳನ್ನು ಫೈರ್ ಮಾಡಿದ್ದಾರೆ. ಅಂದರೆ AI ಕೇವಲ ಇನ್ಫೋಸಿಸ್, ಒರಾಕಲ್ ಈ ರೀತಿ ಪ್ಯೂರ್ ಟೆಕ್ ಕಂಪನಿಗಳು ಮಾತ್ರ ಅಲ್ಲ, ಟೆಕ್ ಇನ್ವಾಲ್ವ್ ಆಗೋ ಬೇರೆ ಕ್ಷೇತ್ರಗಳಲ್ಲೂ ಕೂಡ, ಇನ್ಕ್ಲೂಡಿಂಗ್ ಎಡುಟೆಕ್ ಸೇರಿದ ಹಾಗೆ ಇ ಕಾಮರ್ಸ್ ತನಕ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಎಲ್ಲೆಲ್ಲಿ AI ನುಗ್ತಾ ಇದೆ ಅಲ್ಲೆಲ್ಲ ಕಡೆ ಲೇ ಆಫ್ಸ್ ಆಗಿವೆ. ಮುಂದಿನ ಟಾರ್ಗೆಟ್ ಯಾರು? ಸ್ನೇಹಿತರೆ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಕಂಪನಿಗಳ ಟಾಪ್ ಪ್ರಯಾರಿಟಿ ಆಗಿ ಹೋಗಿದೆ. ಇದರ ಮೇಲೆ ದುಡ್ಡು ಚೆಲ್ಲೋಕೆ ಅಂತ ಸಾಕಷ್ಟು ಕಂಪನಿಗಳು ತಮ್ಮ ಖರ್ಚನ್ನು ಕಮ್ಮಿ ಮಾಡ್ತಿವೆ. ಈಗ ನೋಡಿ, ಮೈಕ್ರೋಸಾಫ್ಟ್ $190 ಬಿಲಿಯನ್ ಹಣವನ್ನು ಬರೀ AI ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೇಟಾ ಸೆಂಟರ್ಗಳ ಮೇಲೆ ಸುರಿತಾ ಇದೆ. ಸೇಮ್ ಟೈಮ್ ಮೆಟಾ ಕೂಡ ತನ್ನ 7,000 ಉದ್ಯೋಗಿಗಳನ್ನು ಬೇರೆ ಕೆಲಸಗಳಿಂದ ತೆಗೆದು AI ಪ್ರಾಜೆಕ್ಟ್ಗಳ ಕಡೆಗೆ ಶಿಫ್ಟ್ ಮಾಡಿದೆ. ಪರಿಣಾಮ ಉದ್ಯೋಗಿಗಳ ಜಾಗವನ್ನು AI ಆಕ್ರಮಣಕಾರಿಯಾಗಿ ನುಂಗ್ತಾ ಇದೆ. ಅದರಲ್ಲೂ ಬೇಸಿಕ್ ಸಾಫ್ಟ್ವೇರ್ ಕೋಡಿಂಗ್ ಮತ್ತು ಮೇಂಟೆನೆನ್ಸ್ ಕೆಲಸಗಳು ಮೊದಲು ಬಲಿಯಾಗ್ತವೆ. ಒಂದು ಕಾಲದಲ್ಲಿ ಜೂನಿಯರ್ ಡೆವಲಪರ್ಗಳು ಮಾಡ್ತಿದ್ದ ಕೆಲಸವನ್ನು ಈಗ ಗಿಟ್ ಹಬ್, ಕೋಪೈಲಟ್, ChatGPT, ಜೆಮಿನೈ, ಅಮೆಜಾನ್ ಕ್ಯೂನಂಥ ಟೂಲ್ಗಳು ಸೆಕೆಂಡ್ಗಳಲ್ಲಿ ಮಾಡ್ತವೆ.
ಬಾಯ್ಲರ್ ಪ್ಲೇಟ್ ಕೋಡ್ ಬರೆಯೋದು, ಬಗ್ ಫಿಕ್ಸ್ ಮಾಡೋದು, ಟೆಸ್ಟಿಂಗ್ ಮಾಡೋದು, ಇವೆಲ್ಲವನ್ನು AI ಅಲ್ಲೆಲ್ಲ ಅವುಗಳ ಬಳಕೆ AI ಬಳಕೆ ಜಾಸ್ತಿ ಆಗಿದೆ. ಒಬ್ಬ ಸೀನಿಯರ್ ಇಂಜಿನಿಯರ್ AI ಬಳಸಿ 3-4 ಜೂನಿಯರ್ಸ್ ಮಾಡೋ ಕೆಲಸವನ್ನು ವೇಗವಾಗಿ ಒಬ್ಬನೇ ಮಾಡ್ತಾ ಇದ್ದಾರೆ. ಇನ್ನು BPO ಮತ್ತು ಕಸ್ಟಮರ್ ಸಪೋರ್ಟ್ ಇಲ್ಲಂತೂ ಹೇಳೋದೇ ಬೇಡ. ದೊಡ್ಡ ಪ್ರಮಾಣದ ಹಾನಿಯಾಗಿರೋದು ಎಂಪ್ಲಾಯೀಸ್ಗೆ ಇಲ್ಲೇ. ನೀವು ಯಾವುದೇ ಆ್ಯಪ್ಸ್ಗೆ ಅಥವಾ ವೆಬ್ಸೈಟ್ಗೆ ಹೋದರೂ ಕೂಡ ಇತ್ತೀಚೆಗೆ ಅಡ್ವಾನ್ಸ್ ಚಾಟ್ ಬಾಟ್ಗಳನ್ನು ಇಂಟಿಗ್ರೇಟ್ ಮಾಡಿರ್ತಾರೆ. ಇವುಗಳೇ ನಿಮ್ಮ ಸಮಸ್ಯೆಯನ್ನು ಪರಿಹರಿಸೋಕೆ ಕಂಪ್ನಿಗಳು ಯೂಸ್ ಮಾಡ್ತವೆ. ಇವುಗಳಿಗೆ ರೆಸ್ಟ್, ಶಿಫ್ಟ್ ಯಾವುದರ ಅವಶ್ಯಕತೆಯೂ ಇಲ್ಲಲ್ಲ. 24 ಗಂಟೆ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಒಂದು ಚಾಟ್ ಬಾಟ್ ಸಾವಿರಾರು ಕಸ್ಟಮರ್ ಜೊತೆಗೆ ಒಟ್ಟಿಗೆ ಚಾಟ್ ಮಾಡುತ್ತೆ. ರೀಫಂಡ್ ಕನ್ಫರ್ಮೇಷನ್, ಪಾಸ್ವರ್ಡ್ ರೀಸೆಟ್, ಡೆಲಿವರಿ ಟ್ರ್ಯಾಕಿಂಗ್ ಎಲ್ಲವೂ ಆಟೋಮೇಟ್ ಆಗಿದೆ. ಅಲ್ಲೂ ಕೂಡ ಭಾರಿ ಜಾಬ್ ಲಾಸ್ ಆಗ್ತಿದೆ. ಮುಂದೆ AI ಏಜೆಂಟ್ ಇನ್ನೂ ಅಡ್ವಾನ್ಸ್ ಆದಂತೆ ಈ ಸೆಕ್ಟರ್ಗೆ ಇನ್ನಷ್ಟು ಹೊಡೆತ ಬೀಳುತ್ತೆ. ಹಾಗೆ ಎಡ್ಯುಟೆಕ್ ಮತ್ತು ಟ್ಯೂಟರಿಂಗ್. ಕೊರೋನಾ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸಸ್ಗೆ ಭಾರಿ ಡಿಮಾಂಡ್ ಇತ್ತು, ಆದರೆ ಈಗ ಅದು ನಾರ್ಮಲ್ಗೆ ವಾಪಸ್ ಬರ್ತಾ ಇದೆ. ಮನುಷ್ಯರ ಜಾಗಕ್ಕೆ ಈಗ AI ಎಂಟ್ರಿ ಆಗ್ತಾ ಇದೆ. ಕ್ವಶನ್ ಪೇಪರ್ ಮಾಡೋದು, ಲೆಸನ್ ಪ್ಲಾನ್ ಮಾಡೋದು, ಸ್ಟಡಿ ಮೆಟೀರಿಯಲ್ ಬರೆಯೋದು, ಕೋಡಿಂಗ್ ಹೇಳ್ಕೊಡೋದು, ಇದೆಲ್ಲವನ್ನು AIಗಳು ಮಾಡ್ತವೆ. ಹೀಗಾಗಿ ಎಡ್ಯುಟೆಕ್ ಕಂಪನಿಗಳು ಉದ್ಯೋಗಿಗಳನ್ನು ಕಟ್ ಮಾಡಿ ಮನೆ ಕಳಿಸ್ತಿದ್ದಾರೆ. ಇಲ್ಲಿ ಬೇಸಿಕ್ ಕಾಪಿ ರೈಟಿಂಗ್ ಮಾಡೋದು, ಕಾಂಟೆಂಟ್ ರೈಟಿಂಗ್, ಬ್ಲಾಗ್ ಬರೆಯೋದು, ಆಮೇಲೆ SEO ಆರ್ಟಿಕಲ್ಸ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಮಾರ್ಕೆಟಿಂಗ್ ಇಮೇಲ್ಸ್, ಇವೆಲ್ಲವನ್ನು LLMಗಳು ಕೆಲ ಸೆಕೆಂಡ್ಸಲ್ಲಿ ಮಾಡ್ತಾ ಇದ್ದಾವೆ. ಹಾಗೆ ಡೇಟಾ ಎಂಟ್ರಿ ಮತ್ತು ಬೇಸಿಕ್ ಡೇಟಾ ಅನಾಲಿಸಿಸ್ನಲ್ಲೂ ಕೂಡ AI ನುಗ್ಗಿಬಿಟ್ಟಿದೆ. AI ಪವರ್ಡ್ OCR ಟೂಲ್ಗಳು ಈಗ ಡಾಕ್ಯುಮೆಂಟ್ ಓದಿ ಡೇಟಾಬೇಸ್ಗೆ ಎಂಟ್ರಿ ಮಾಡ್ತವೆ. ಹಾಗೆಯೇ ಬೇಸಿಕ್ ಡೇಟಾ ಅನಲಿಸ್ಟ್ ಮಾಡ್ತಾ ಇದ್ದ ರಿಪೋರ್ಟ್, ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋ ಕೆಲಸವನ್ನು AI ಟೂಲ್ಸ್ ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಗ ನಮಗೆ ನಮ್ಮದೇ ಆದ ಕ್ರಿಯೇಟಿವಿಟಿ ಇಲ್ಲ ಅಂದರೆ ನಾವು ಅಪಾಯದಲ್ಲಿದ್ದೀವಿ. ನಾವು ಇದ್ರ ಬಗ್ಗೆ ಎಷ್ಟೇ ಇಲ್ಲ ಅಂತ ಹೇಳಿದ್ರು ಕೂಡ ಸ್ನೇಹಿತರೆ, ಇಲ್ಲ ಅಂತ ಹೇಳಿ ಪ್ರಯೋಜನ ಇಲ್ಲ. ನಾವು ಇದನ್ನು ಇದೆ ಅಂತ ಒಪ್ಕೊಂಡು ಈ ಆಪತ್ತನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋ ತಯಾರಿಯನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಮೆರಿಕದಲ್ಲಿ ಭಾರತ ಬಿಡಿ, ನಂಬರ್ 1 ಇರೋದು ಅಮೆರಿಕ, ಹೈಯೆಸ್ಟ್ ಇರೋದು ಅವ್ರದ್ದೇ. ನಮ್ದು 6-7%, ನಮಗಿಂತ 10 ಪಟ್ಟು ಜಾಸ್ತಿ ಲೇ ಆಫ್ ಆಗಿರೋದು ಅಮೆರಿಕದಲ್ಲಿ. ನಿಜ, ಇಲ್ಲಿ ಭಾರತೀಯರು ತುಂಬ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರಿಗೆಲ್ಲ ಪಾಪ ಡ್ಯಾಮೇಜ್ ಆಗಿರುತ್ತೆ, ನಮ್ಮವರು ಕೂಡ. ಬಟ್ ಪರ್ಸೆಂಟೇಜ್ ನೋಡಿ ಸ್ನೇಹಿತರೆ, 71.33% ಅಮೆರಿಕದ ಪಾಲಿದೆ ಲೇ ಆಫ್ನಲ್ಲಿ. ಈ AIನೆಲ್ಲ ಹುಟ್ಟು ಹಾಕಿರೋ ಅಮೆರಿಕ. ನಂತರ ಬರೋದು ಭಾರತ 7.16%. ಆಮೇಲೆ ಉಳಿದ ಎಲ್ಲ ರಾಷ್ಟ್ರಗಳು ಸೇರಿ 21% ಪಾಲಿರೋದು. ಹಾಗಿದ್ರೆ ಬಚಾವ್ ಆಗೋದು ಹೇಗೆ ಅದನ್ನು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸನ್ನಿವೇಶ ಯಾವುದೇ ಇರಲಿ, ಈ ಥರ ಚಾಲೆಂಜಸ್ ಮನುಷ್ಯತ್ವಕ್ಕೆ, ಮನುಷ್ಯ ಕುಲಕ್ಕೆ ಪದೇ ಪದೇ ಬರ್ತಾನೆ ಇರುತ್ತೆ. ಅದೆಲ್ಲವನ್ನು ನಾವು ಫೇಸ್ ಮಾಡಿದ್ದೀವಿ, ಮುಂದೆ ಇದನ್ನು ಕೂಡ ಫೇಸ್ ಮಾಡ್ತೀವಿ. ಇಂಟರ್ನೆಟ್ ಬಂದಾಗಲೂ ಕೂಡ ಹೀಗೆ ಗಾಬರಿ ಆಗಿತ್ತು. ಬಟ್ ನಾವು ಅಡಾಪ್ಟ್ ಆಗಿ ಹೊಸ ಜಾಬ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ವಾ. ಸೊ ಇದ್ದೇ ಇರುತ್ತೆ, ಬಟ್ ನಾವು ಅಡಾಪ್ಟ್ ಆಗಬೇಕು. ಅದು ಹೇಗೆ ಅಂತ ನಾವು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಫಿನಾನ್ಷಿಯಲ್ ಸೆಕ್ಯೂರಿಟಿಗೂ ಕೂಡ ನಾವು ಕ್ರಮ ತಗೊಳ್ಳೋದು ತುಂಬ ಮುಖ್ಯ. ಈ ಅನ್ಸರ್ಟನ್ ವರ್ಲ್ಡ್ನಲ್ಲಿ ಯಾವುದು ಸರ್ಟನ್ ಅಲ್ಲ. ಜಾಬ್ ಹೋದರೆ ಮತ್ತೆ ತಗೋಬೋದು, ಏನಾದರೂ ಮಾಡಿ ಬೇರೆ ಕಡೆ, ಅಥವಾ ಬೇರೆ ಜಾಬ್ ಮಾಡ್ಬೋದು. ಆದರೆ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ಬಿಟ್ರೆ, ಅವರ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯವರು ಅವರ ಮುಂದಿನ ಜೀವನದ ಕಥೆ ಏನು, ಅವ್ರು ಸ್ಟ್ರಗಲ್ ಮಾಡಬೇಕಾಗಿ ಬರುತ್ತೆ, ಫಿನಾನ್ಷಿಯಲಿ ಕೂಡ, ಎಮೋಷನಲ್ ಡ್ಯಾಮೇಜ್ ಜೊತೆಗೇನೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿ, ಕುಟುಂಬ ನಡೆಸ್ತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಇಂದಿನ ಫಿನಾನ್ಷಿಯಲ್ ಅನಿವಾರ್ಯತೆ. ಬರೀ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗಿನ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. 1000 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿ ತನಕ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್ ಇದು. ನಿಮ್ಮ ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ತಿರಲ್ಲ, ಹಾಗೆ ನಿಮ್ಮ ಜೀವಕ್ಕೆ, ದೇಹಕ್ಕೆ ಮಾಡಿಸೋದು ಅಂತ ಅಂದ್ಕೊಳ್ಳಿ. ತಿಂಗಳು ಕಟ್ತಾ ಹೋದರೆ ಯಾವಾಗಲೂ ಅಷ್ಟು ಪ್ರೊಟೆಕ್ಷನ್ನ ಅಂಬ್ರೆಲ್ಲ ನಮ್ಮ ತಲೆ ಮೇಲಿರುತ್ತೆ. ದುರದೃಷ್ಟಕರ ಘಟನೆ ಆಯಿತು ಅಂದರೆ ಫ್ಯಾಮಿಲಿ ಆ ಎಮೋಷ್ನಲ್ ಹೊಡೆತದ ಜೊತೆಗೆ ಆರ್ಥಿಕವಾಗೂ ಪೆಟ್ಟು ತಿನ್ನೋ ಸನ್ನಿವೇಶದಿಂದ ಬಚಾವಾಗುತ್ತೆ ಟರ್ಮ್ ಇನ್ಶೂರೆನ್ಸ್ ಇದ್ರೆ. ಲಮ್ಸಮ್ 1 ಶಾಟ್ನಲ್ಲಿ ಆ 1 ಕೋಟಿನ 2 ಕೋಟಿನ ನೀವು ಎಷ್ಟಕ್ಕೆ ಮಾಡಿಸಿರ್ತೀರ ಅಷ್ಟು ಫ್ಯಾಮಿಲಿಗೆ ಟ್ಯಾಕ್ಸ್ ಫ್ರೀ ಆಗಿ ಅಕೌಂಟಿಗೆ ಬರೋದ್ರಿಂದ ದುಡ್ಡು. ಮನೆ EMI ಆಗಿರ್ಬೋದು, ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು, ಅದು ಯಾವುದಕ್ಕೂ ಕೂಡ ಅವರು ಆತಂಕ ಪಡೋ ಅಗತ್ಯ ಇರೋದಿಲ್ಲ. ಇಮಿಡಿಯೇಟ್ಲಿ ಯಾವ ಜಾಬ್ ಹುಡುಕೋದಪ್ಪ ಅಂತ ಹೇಳಿ ಒದ್ದಾಡೋ ಪರಿಸ್ಥಿತಿ ಇರೋದಿಲ್ಲ. ಈ ಟರ್ಮ್ ಇನ್ಶೂರೆನ್ಸ್ನ ಬ್ಯೂಟಿ ಏನು ಅಂದರೆ, ಯಂಗ್ ಏಜ್ನಲ್ಲಿ ಜಾಯ್ನ್ ಆದಾಗ ತುಂಬ ಕಮ್ಮಿ ಇರುತ್ತೆ, ಅದೇ ಲಾಕ್ ಆಗುತ್ತೆ. ಆಮೇಲೆ ಮುಂದಿನ 30 ವರ್ಷ, ನಂಗೆ 60 ಏಜ್ ಆಗೋ ತನಕ ಇರಬೇಕು ಟರ್ಮ್ ಇನ್ಶೂರೆನ್ಸ್ ಅಂದರೆ, ಅಲ್ಲಿ ತನಕ ಅದೇ ಅಮೌಂಟ್ ಲಾಕ್ ಆಗುತ್ತೆ. ಸೊ ಸ್ನೇಹಿತರೆ, ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟ್ಟೋದವರ ಲಿಂಕ್ ಇದೆ. ಬೆಂಗಳೂರಿನ ಬಿಸ್ನೆಸ್ ಮೆನ್ಗಳಾಗಿರೋ ನಿಖಿಲ್ ಕಾಮತ್ ಗೊತ್ತಲ್ವಾ, ಝೀರೋದ, ಅವರ ಬೆಂಬಲಿತ ಸಂಸ್ಥೆ ಇದು. IRDI ಸರ್ಟಿಫೈಡ್ ಅಡ್ವೈಸರ್ಸ್ ಇದ್ದಾರೆ ಅಲ್ಲಿ. ನಿಮಗೆ ನಿಮ್ಮದೇ ಭಾಷೆಯಲ್ಲಿ, ಕನ್ನಡದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಫ್ಯಾಮಿಲಿಯ ಸಿಚುವೇಶನ್ ನೋಡಿಕೊಂಡು ಅವರು ನಿಮಗೆ ಸೂಟ್ ಆಗೋ ಪ್ಲ್ಯಾನ್ಸ್ನ ಅಡ್ವೈಸ್ ಮಾಡ್ತಾರೆ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ನೀವು ಹೋಗಿ ನಿಮ್ಮ ಫ್ರೀ ಇರೋ ಟೈಮ್ಗೆ ಅವರೊಟ್ಟಿಗೆ ಕನ್ಸಲ್ಟೇಷನನ್ನು ಬುಕ್ ಮಾಡ್ಕೊಳ್ಬೋದು, ಫ್ರೀಯಾಗಿ ಅಡ್ವೈಸನ್ನು ಪಡಿಬೋದು.
ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಟೆಕ್ ಜಗತ್ತಲ್ಲಿ ಒಂದು ಫೇಮಸ್ ಮಾತಿದೆ, AI ವಿಲ್ ನಾಟ್ ರಿಪ್ಲೇಸ್ ಯು, ಎ ಪರ್ಸನ್ ಯೂಸಿಂಗ್ AI ವಿಲ್ ರಿಪ್ಲೇಸ್ ಯು ಅಂತ. ಅಂದರೆ ಏನು? AI ತಾನಾಗಿ ಬಂದು ಜಾಬನ್ನು ಕಿತ್ಕೊಳ್ಳಲ್ಲ, AI ಬಳಸ್ತಾ ಇರೋ ಇನ್ನೊಬ್ಬ ವ್ಯಕ್ತಿ ಬಂದು ನಿಮ್ಮ ಜಾಬನ್ನು ಕಿತ್ಕೊಳ್ಳೋದು ಅಂತ ಮಾತಿದೆ. ಇಲ್ಲಿ ತುಂಬ ಜನ ಹೇಳ್ಬೋದು AI ಬಳಸೋದ, ನನಗೆ ಗೊತ್ತು, ನಾನು ChatGPT ಹತ್ರ ಮಾತಾಡ್ತೀನಿ ಅಂತ. ಆ ಭ್ರಮೆಯಿಂದ ನಾವು ಹೊರಗೆ ಬರಬೇಕು. ಕೇವಲ ಬೇಸಿಕ್ AI ಟೂಲ್ಸ್ ಬಳಸೋದು ಈಗ ಕಾಮನ್ ಸ್ಕಿಲ್ ಆಗಿದೆ. ಚಪ್ಪಲಿ ಹಾಕೊಂಡು ನಡಿಯಷ್ಟೇ ಕಾಮನ್ ಆಗಿದೆ, ಎಲ್ಲರೂ ಕೂಡ ಮಾಡ್ತಾರೆ. ಇಲ್ಲಿ ಕೆಲಸ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕಿಂತಲೂ ನಾವು ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಅಡ್ವಾನ್ಸ್ ಲೆವೆಲಿಗೆ ಹೋಗಬೇಕು. ಹಾಗಿದ್ರೆ ಏನು ಮಾಡ್ಬೋದು? ನೀವು ಟೆಕ್ ಫೀಲ್ಡ್ನವರಾಗಿದ್ದರೆ ಏಜೆಂಟಿಕ್ AI ಮತ್ತು ಆಟೋಮೇಷನ್ ಇಂಪಾರ್ಟೆಂಟ್ ಅಂತ ನಿಮ್ಮದೇ ಕ್ಷೇತ್ರದ ತಜ್ಞರು CEOಗಳು ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಬರೀ AI ಜೊತೆಗೆ ಚಾಟ್ ಮಾಡೋದಲ್ಲ, ಬದಲಾಗಿ ನಿಮ್ಮ ಕೆಲಸಗಳನ್ನು ಆಟೋಮ್ಯಾಟಿಕಲಿ ಮಾಡೋ AI ಏಜೆಂಟ್ಗಳನ್ನು ಡಿಸೈನ್ ಮಾಡೋದನ್ನು ಕಲಿಬೇಕು ಅಂತ. ಪೈಥಾನ್ ಅಥವಾ API ಬಳಸಿ ಒಂದು ಇಡೀ ವರ್ಕ್ ಫ್ಲೋವನ್ನೇ ಆಟೋಮೇಟ್ ಮಾಡೋ ಸಿಸ್ಟಮ್ ಆರ್ಕಿಟೆಕ್ಚರ್ ನಿಮಗೆ ಗೊತ್ತಿದ್ರೆ ಕಂಪನಿಗಳು ನಿಮ್ಮನ್ನು ಬಿಟ್ಕೊಡಲ್ಲ, ಬಾಚಿ ತಪ್ಕೊಳ್ತಾರೆ. ಹಾಗೆ ಡೇಟಾ ಲಿಟ್ರಸಿ ಆ್ಯಂಡ್ AI ಗವರ್ನೆನ್ಸ್. AI ಎಷ್ಟೇ ಸ್ಮಾರ್ಟ್ ಇದ್ರೂ ಕೂಡ ಅದು ಡೇಟಾ ಮೇಲೆ ಡಿಪೆಂಡ್ ಆಗಿದೆ. ಆ ಡೇಟಾನ ಹೇಗೆ ಮ್ಯಾನೇಜ್ ಮಾಡಬೇಕು, AI ಕೊಡೋ ಔಟ್ಪುಟ್ನಲ್ಲಿ ತಪ್ಪುಗಳಿದ್ರೆ ಹೇಗೆ ಕಂಡು ಹಿಡಿಬೇಕು, ಮತ್ತು ಅದು ಇಂಪಾರ್ಟೆಂಟ್ ಅಲ್ವಾ. AI ಏನೋ ಮಾಡುತ್ತೆ, ಅದರಲ್ಲಿ ತಪ್ಪು ಕಂಡು ಹಿಡಿಯೋಕ್ಕೆ ಮನುಷ್ಯರೇ ಬೇಕಲ್ವಾ. ಉದಾಹರಣೆಗೆ ನಿಮ್ಮ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೋಡಿಂಗ್ನಲ್ಲಿ ಏನೋ ಬರ್ಸಿದ್ರಿ, ಕೋಡ್ ತಪ್ಪಿತ್ತು ಅಂದರೆ ಬಂದು ನಾನು ಅದನ್ನು ಸರಿ ಮಾಡೋಕ್ಕಾಗತ್ತಾ? ಇಲ್ಲ, ಅದಕ್ಕೆ ನಿಮ್ಮಂಥ ಸಾಫ್ಟ್ವೇರ್ ಎಕ್ಸ್ಪರ್ಟೇ ಬೇಕು, ಒಬ್ಬ ಇಂಜಿನಿಯರೇ ಬೇಕು. ನಾವು AI ಮಾಡಿರೋ ಮಿಸ್ಟೇಕನ್ನು ಸುದ್ದಿಯಲ್ಲಿ, ಕಾಂಟೆಂಟಲ್ಲಿ ಡೇಟಾ ಮಿಸ್ಟೇಕ್ ಇದ್ದರೆ, ಡೇಟ್ಸ್ ಮಿಸ್ಟೇಕ್ ಇದ್ದರೆ, ಕಾಂಟೆಂಟಲ್ಲಿ ಫ್ಯಾಕ್ಚುಯಲ್ ಎರರ್ಸ್ ಇದ್ದರೆ ಅದನ್ನು ಪತ್ತೆ ಚೆಕ್ ನಾವು ಮಾಡ್ಬೋದು. ಆದರೆ ಅದನ್ನು ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ಸರಿ ಏನು ಅಂತ. ಸೊ ನಮಗೆ ಮಾಡೋ ಸಾಮರ್ಥ್ಯ ಇರಬೇಕು, ಡೆಪ್ತ್ ನಮಗಿರಬೇಕು. ಆದರೆ ಅದನ್ನು ವೇಗವಾಗಿ ಮಾಡೋಕ್ಕೆ AI ಹೆಲ್ಪನ್ನು ಪಡಿಬೇಕು. ಕಾಂಟೆಂಟಲ್ಲಿ ಸೇಮ್ ನಿಮ್ಮಲ್ಲೂ ಕೂಡ ಹಾಗೆ ಅಲ್ವಾ. ತಪ್ಪುಗಳಿದ್ರೆ ಸರಿಪಡಿಸೋಕೆ ಎಕ್ಸ್ಪರ್ಟ್ ಇಂಜಿನಿಯರ್ಸೇ ಬೇಕಲ್ವಾ ಅದನ್ನು ಸರಿ ಮಾಡೋಕ್ಕೆ. ಜಸ್ಟ್ AI ಇದೆ ಅಂಥೇಳಿ ಯಾರೋ ದಾರಿಲಿ ಹೋಗೋರು ಬಂದು ಅದನ್ನು ಪಟ್ಟ ಅಂಥೇಳಿ ಸಾಫ್ಟ್ವೇರ್ನ ಫೈನಲ್ ಮಾಡಿ ಅಪ್ರೂವ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ಲ. ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ನಾವು ಕಂಪನಿಯ ಡೇಟಾ ಪ್ರೈವಸಿಯನ್ನು ಕಾಪಾಡೋ AI ಸೆಕ್ಯೂರಿಟಿ ಅಥವಾ ಗವರ್ನೆನ್ಸ್ ಸ್ಕಿಲ್ಸ್ ಏನು, ಅದರ ಕಡೆಗೆ ಫೋಕಸ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇವೆಲ್ಲ ಈಗ ಟಾಪ್ ಡಿಮ್ಯಾಂಡ್ನಲ್ಲಿವೆ. ಹಾಗೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು MLOps ಅಂದರೆ ಯಾವುದೇ ಹೊಸ AI ಪ್ರಾಜೆಕ್ಟ್ ರನ್ ಆಗಬೇಕು ಅಂದರೆ ಅದಕ್ಕೆ ಡೇಟಾ ಸೆಂಟರ್ ಮತ್ತು ಕ್ಲೌಡ್ ಬೇಕೇ ಬೇಕು. ಹೀಗಾಗಿ AWS, Azure ಅಥವಾ ಗೂಗಲ್ ಕ್ಲೌಡ್ ಮೂಲಕ AI ಮಾಡೆಲ್ಗಳನ್ನು ಇಂಪ್ಲಿಮೆಂಟ್ ಮಾಡೋ MLOps ಅಂದರೆ ಮಷಿನ್ ಲರ್ನಿಂಗ್ ಆಪರೇಷನ್ಸ್, ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಬೇಡಿಕೆ ಇದೆ. ಹಾಗೆ ಫಿನಾನ್ಸ್, ಹೆಲ್ತ್ ಕೇರ್, HR, ಮಾರ್ಕೆಟಿಂಗ್, ಹೀಗೆ ಯಾವುದೇ ಫೀಲ್ಡ್ ಇರಲಿ ಆ ಫೀಲ್ಡ್ನ ಬಗ್ಗೆ ನಿಮಗೆ AI ಟೂಲನ್ನು ಅಲ್ಲಿ ಸ್ಟ್ರಾಟಜಿಕಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಅವ್ರ ಕೆಲಸವನ್ನು ಕಮ್ಮಿ ಟೈಮಲ್ಲಿ ಮಾಡೋಂಗೆ ನೀವು ಹೆಂಗೆ ಹೆಲ್ಪ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಮತ್ತು AI ಸೇರಿದ್ರೆ ಈ ಹೈಬ್ರಿಡ್ ಸ್ಕಿಲ್ ನಿಮ್ಮ ವರ್ಕ್ ಎಫಿಷಿಯನ್ಸಿಯನ್ನು ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಟಿಕಲ್ ಡಿಸಿಷನ್ ಮೇಕಿಂಗ್, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೆ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಮನುಷ್ಯರಿಗೆ ಮಾತ್ರ ಸಾಧ್ಯ ಅಲ್ವಾ. ರಿವರ್ಸ್ ಆಗುತ್ತಾ ಟ್ರೆಂಡ್? ಎಸ್ ಸ್ನೇಹಿತರೆ, ಈ ಥರದ ಚರ್ಚೆ ಕೂಡ ಇದೆ. 2027 ಅಥವಾ 2028ರ ವೇಳೆಗೆ ಒಂದು ರಿವರ್ಸ್ ಟ್ರೆಂಡ್ ಶುರುವಾಗೋ ಸಾಧ್ಯತೆ ಇದೆ. ಇದನ್ನ AI ಬೂಮರ್ಯಾಂಗ್ ಅಥವಾ ರೀಹೈರಿಂಗ್ ಟ್ರೆಂಡ್ ಅಂತ ಕರೆಯಲಾಗ್ತಾ ಇದೆ. ರಿಸರ್ಚ್ ಸಂಸ್ಥೆ ಗಾರ್ಟ್ನರ್ ಪ್ರಿಡಿಕ್ಷನ್ ಪ್ರಕಾರ ಈಗ AI ಕಾರಣದಿಂದಾಗಿ ಉದ್ಯೋಗಿಗಳು ವಜಾ ಆಗ್ತಿರಬಹುದು, ಆದರೆ ಇದರಲ್ಲಿ 50% ಕಂಪನಿಗಳು 2027ರ ವೇಳೆಗೆ ಮತ್ತೆ ಅದೇ ರೀತಿಯ ಕೆಲಸಗಳಿಗೆ ಮನುಷ್ಯರನ್ನ ಮರು ನೇಮಕ ಮಾಡಿಕೊಳ್ಳೋ ಸಿಚುವೇಶನ್ ಬರಬಹುದು ಅಂತ ರಿಪೋರ್ಟ್ ಕೊಟ್ಟಿದೆ. ಇದು ನಾವು ಕೂಡ ಈ ಹಿಂದೆ ಮತ್ತೆ ಇಂಜಿನಿಯರ್ಸೇ ಬೇಕು, ಟೆಕ್ಕಿಗಳೇ ಬೇಕು, ಯಾಕೆ AI ಕೈಲಿ ಏನು ಪ್ರಾಬ್ಲಮ್ ಅಂತ ಈ ರಿಪೋರ್ಟಲ್ಲಿ ಈ ಪಾಸಿಬಿಲಿಟಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಈಗ ಗಾರ್ಟ್ನರ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ AI ಹ್ಯಾಲುಸಿನೇಟ್ ಮಾಡುತ್ತೆ, ಸಾಕಷ್ಟು ಲಾಜಿಕಲ್ ಎರರ್ಸ್ನ ಕ್ರಿಯೇಟ್ ಮಾಡುತ್ತೆ ಕೆಲವೊಂದ್ಸಲ. ಯಾಕಂದರೆ AI ಬಳಿ ಎಷ್ಟು ಡೇಟಾ ಇರುತ್ತೋ ಅದನ್ನು ಇಟ್ಕೊಂಡು ಕೆಲಸ ಮಾಡುತ್ತೆ. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಇನ್ಸ್ಟೆಂಟ್ ಆಗಿ ಅರೈಸ್ ಆಯಿತು ಅಂದರೆ ಅದ್ರ ಬಗ್ಗೆ ಹಳೆ ಡೇಟಾ ಅದ್ರ ಹತ್ರ ಇಲ್ಲ ಅಂದರೆ ರೆಕಗ್ನೈಸ್ ಮಾಡೋಕೆ AI ಎಡವತ್ತೆ. ಹುಚ್ಚಾಗಿ ಏನೇನೋ ಉತ್ತರವನ್ನು ಕೊಡುತ್ತೆ. ಇಲ್ಲದೆ ಇರೋದನ್ನು ಹುಟ್ಟು ಹಾಕಿಸ್ಬಿಟ್ಟು ಪ್ರಿಡಿಕ್ಟಿವ್ ಟೆಕ್ಸ್ಟ್ ಇನ್ಪುಟ್ಟಲ್ಲಿ ಓಕೆ ಈ ವರ್ಡ್ ಆದಮೇಲೆ ಇದೇ ವರ್ಡ್ ಬರುತ್ತೆ ಅಂತ ಅದೇ ಊಹೆ ಮಾಡಿಬಿಟ್ಟು ಕಥೆಗಳನ್ನು ಹೆಣೆದು ಬಿಡುತ್ತೆ. ಒಂದು ಕಂಪನಿಯ ಕಲ್ಚರ್, ಕಸ್ಟಮರ್ ಬಿಹೇವಿಯರ್, ಹಿಸ್ಟ್ರಿ ಇದೆಲ್ಲದರ ಬಗ್ಗೆ ಇರೋ ಇನ್ಸ್ಟಿಟ್ಯೂಷನಲ್ ನಾಲೆಜ್ AI ಬಳಿ ಇರೋದಿಲ್ಲ. ಅದಕ್ಕೆ ಮನುಷ್ಯನ ವಿವೇಚನೆ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫೋರ್ಡ್ ಕಂಪನಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡೋಕೆ ಅಂತ AI ತಂದು ಎಂಜಿನಿಯರ್ಸ್ನ ಲೇ ಆಫ್ ಮಾಡ್ತು.
ಆದರೆ AI ಪ್ರಾಕ್ಟಿಕಲ್ ಆಗಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಫೇಲ್ ಆಯಿತು. ಕಡೆಗೆ ಬೇರೆ ದಾರಿ ಇಲ್ಲದೆ ಫೋರ್ಡ್ ಕಂಪನಿ ಮತ್ತೆ 300ಕ್ಕೂ ಅಧಿಕ ಅನುಭವಿ ಇಂಜಿನಿಯರ್ಗಳನ್ನು ವಾಪಸ್ ಹೈರ್ ಮಾಡ್ಕೊಳ್ತು. ಕ್ಲಾರ್ನಾ ಅನ್ನೋ ಕಂಪನಿ ಕೂಡ ಕಸ್ಟಮರ್ ಸಪೋರ್ಟ್ಗೆ AI ಹಾಕಿ ಸರ್ವಿಸ್ ಕ್ವಾಲಿಟಿ ಹಾಳಾದಾಗ ಮತ್ತೆ ಮನುಷ್ಯರನ್ನೇ ಕೆಲಸಕ್ಕೆ ತಗೋಬೇಕಾದ ಸಿಚುವೇಶನ್ ಬಂತು. ಸೊ ಲೇ ಆಫ್ ಆಗ್ತಾ ಇದೆ ಅಂತ ಹೇಳಿ ಪ್ಯಾನಿಕ್ ಆಗೋದ್ರಲ್ಲಿ ಅರ್ಥ ಇಲ್ಲ. ಆಗ್ತಾ ಇದೆ, ಆದರೆ ಮನುಷ್ಯರು ಬೇಕೇ ಬೇಕು. ನಿಮಗೆ ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿದ್ವಿ, ಮತ್ತೆ ಕಡೆ ಪಾರ್ಟ್ನರ್ ನಿಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿರುತ್ತೆ ಮನುಷ್ಯರ ಅವಶ್ಯಕತೆ ಯಾಕೆ ಇದೆ ಅಂತ ಹೇಳಿ. ಸೊ ಸ್ನೇಹಿತರೆ, ಒಂದಷ್ಟು ಜಾಬ್ಸ್ ಹೋಗಿ ಹೊಸ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದಾವೆ. ಜೊತೆಗೆ ಇರೋ ಜಾಬ್ಸ್ ಅಲ್ಲೇ ತುಂಬಾ ಜನರಿಗೆ ಕೆಲಸ ಹೋಗಿ ಕೆಲವರಿಗೆ ಜಾಸ್ತಿ ಸ್ಯಾಲರಿ ಇರೋ ಹೈಯರ್ ಅಪಾರ್ಚುನಿಟೀಸ್ ಕೂಡ ಸಿಗ್ತಾ ಇದಾವೆ. ಸೊ ಪ್ರತಿದಿನವೂ ಅಪ್ಡೇಟ್ ಆಗೋದು, ಹೊಸ ಚಾಲೆಂಜಸ್ಗೆ ನಮ್ಮನ್ನು ನಾವು ರೆಡಿ ಮಾಡ್ಕೊಳ್ಳೋದು ನಮ್ಮ ಮುಂದೆ ಇರೋ ಚಾಲೆಂಜ್ ಮತ್ತು ಅದೇ ಜೀವನ. ಆತಂಕ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಜೀವನನೇ ಒಂದು ಮಹಾಯುದ್ಧ, ಒಂದು ಲಾಂಗ್ ಜರ್ನಿ. ಅದರಲ್ಲಿ ಇವೆಲ್ಲ ಸಣ್ಣ ಸ್ಕರ್ಮಿಷಸ್ ಅಷ್ಟೇ, ಸಣ್ಣ ಘರ್ಷಣೆಗಳು ಅಷ್ಟೇ ಇವೆಲ್ಲ. ಇದನ್ನ ಫೇಸ್ ಮಾಡಿಕೊಂಡು ಆ ಯುದ್ಧವನ್ನ ಬ್ಯೂಟಿಫುಲ್ ಪೋಯಮ್ ತರ ಮಾಡೋ ಕೆಲಸ ನಮ್ದು ಅಷ್ಟೇ. ಈ ಸಿಚುವೇಶನ್ ಬಗ್ಗೆ ಮತ್ತು ಲೇಟೆಸ್ಟ್ ಡೇಟಾ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಈ ಬಗ್ಗೆ ನಿಮಗೇನಿಸ್ತು? ನಿಮ್ಮ ಒಪಿನಿಯನ್ ಏನು? ಈ ಲೇ ಆಫ್ ಚರ್ಚೆಯಲ್ಲಿ ನಿಮ್ಮ ಮೈಂಡ್ ಯಾವ ತರ ಯೋಚನೆ ಮಾಡ್ತಾ ಇದೆ? ನೀವು ಯಾವ ತರ ತಯಾರಾಗ್ತಾ ಇದ್ದೀರಿ? ಬೇರೆಯವರಿಗೆ ನಿಮ್ಮ ಸಲಹೆ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಇನ್ಪುಟ್ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು. ಹಾಗೆ ಸ್ನೇಹಿತರೆ, ಕಡೆಯದಾಗಿ ನಿಮಗೊಂದು ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಡಿಟ್ಟೋದವರ ಲಿಂಕ್ ಇದೆ, ಅದನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೀ ಟೈಮ್ನಲ್ಲಿ ಅವರೊಂದಿಗೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬಹುದು, ಕನ್ನಡದಲ್ಲಿ ಅಡ್ವೈಸನ್ನು ಪಡಿಬೋದು ಫ್ರೀಯಾಗಿ.